ಬಕೇಶ್ RTI ಹ್ಯೂಮನ್ ರೈಟ್ಸ್ ಕಾರ್ಯಕರ್ತ. ಇವಾಗ ಏನು ಸುದ್ದಿ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ 7 ಸಂವಿಧಾನ ಬರೆದಿರೋದು. ಏನು ಇದಕ್ಕೆ ಅರ್ಥ ಅಂದರೆ, ಬಡವರಿಗೆ ಒಂದು ಕಾನೂನು, ಶ್ರೀಮಂತರಿಗೆ ಒಂದು ಕಾನೂನು. ಫಸ್ಟ್ ಕ್ಲಾಸ್ನಲ್ಲಿ ಜನಾರ್ದನ್ ಹೋಟ್ಲ್ ಅವ್ರದ್ದು 5 ಹಂತ ಒಂದು ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನಗರಸಭೆ ಪೌರಾಯುಕ್ತರಿಗೆ ದೂರು ಕೊಟ್ಟಿರ್ತೀನಿ. ಯಾವಾಗ ಅಂದರೆ 17/10/2025ಕ್ಕೆ ನೋಡಿ. ಇದು ನೆಕ್ಸ್ಟು KUDAಗೆ ಒಂದು ಅದೇ ಸೇಮ್ ಮ್ಯಾಟ್ರು ಕೊಡ್ತೀನಿ. ಪುನಃ ಮಾನ್ಯ ಜಿಲ್ಲಾಧಿಕಾರಿ ಇವ್ರಿಗೆ ಸಹ ಅದೇ ದೂರು ಕೊಡ್ತಾ ಇದ್ದೀನಿ. ಇದು ಕಟ್ಟಡ ಏನಂದರೆ ನೋಡಿ, ಈ ಥರ ಕಟ್ಟಡ ಇದು 5 ಹಂತ ಕಟ್ತಾ ಇದ್ದಾರೆ. ಇದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂದರೆ ನಾವು ದೂರು ಕೊಟ್ಟರೆ, ಇದುವರೆಗೆ 50 ದಿವಸ ಆಗಿದೆ. ಮಾನ್ಯ ಜಿಲ್ಲಾಧಿಕಾರಿ ಆಗಲಿ ನಮ್ಮ ಪೌರಾಯುಕ್ತರು ಯಾವುದೇ ಆ್ಯಕ್ಷನ್ ಇದರಲ್ಲಿ ಇಲ್ಲ. ಒಂದೇ ಒಂದು KUDಯಿಂದ ಒಂದು ಹಿಂಬರ ಕಳಿಸಿದ್ದಾರೆ. ಏನಂತ ಪೌರಾಯುಕ್ತರಿಗೆ ಲೆಟ್ರ್ ಕಳಿಸಿದ್ದಾರೆ, ಇದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಇದ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಇವ್ರು ಮಾತ್ರ ಉತ್ತರ ಕೊಟ್ಟಿದ್ದಾರೆ. ಇವರು ಪೌರಾಯುಕ್ತರು ಆಗಲಿ ಮಾನ್ಯ ಜಿಲ್ಲಾಧಿಕಾರಿ ಆಗಲಿ ಯಾರೂ ಇದರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ. ಇದಕ್ಕೆ ಏನು ಕಾರಣ? ಇವಾಗ ಸಂಜೆ ಮಧ್ಯಾಹ್ನ ನಗರಸಭೆಯಿಂದ ಡ್ರೈನೇಜು ಹಾಕಿರುತ್ತಾರೆ. ಅದೇ ಇವ್ರು ಏನು ಮಾಡ್ತಿದ್ದಾರೆ, ಇದು ಕಟ್ಟಡ ಓನರು ಅದು ಹೊಡೆದು ಬಿಟ್ಟು ಅವ್ರಿಗೆ ಹೆಂಗೆ ಅನುಕೂಲ ಆಗಬೇಕು ಆ ಥರ ಮಾಡ್ಕೊಂಡಿದ್ದಾರೆ. ಅದೇ 4-5 ತಿಂಗಳ ಮುಂಚೆ ಒಬ್ಬ ಅದೇ ಫಸ್ಟ್ ಕ್ಲಾಸ್ನಲ್ಲಿ ಫುಟ್ಪಾತ್ಗೆ ಅವನು ಏನೋ ಆಲ್ಟ್ರೇಷನ್ ಮಾಡೋಕ್ಕೆ ಹೋಗಿ ಅವನಿಗೆ ತೊಂದರೆ ಮಾಡಿ ಅವ್ರಿಗೆ ಪೆನಾಲ್ಟಿ ಹಾಕಿ ಅವ್ರ ಮೇಲೆ ಕೇಸು, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ. ಅವ್ರಿಗೆ ಒಂದು ಕಾನೂನು, ಇವ್ರಿಗೆ ಒಂದು ಕಾನೂನಾ? ನಮ್ಮ KGFನಲ್ಲಿ ಅಷ್ಟು ಕೆಪಾಸಿಟಿ 5 ಫ್ಲೋರ್ ಕಟ್ಟೋಕ್ಕೆ ಅನುಮತಿ ಇದೆಯಾ? ಇಲ್ಲಿ ಕೆಪಾಸಿಟಿ ಇದೆಯಾ? ಏನು ಇದು ಇದ್ದರೆ ಅವ್ರಿಗೆ ಯಾವ ಇನ್ಫ್ಲುಯೆನ್ಸ್ ಇದೆ, ಅದು ಏನು ನನಗೆ ಅರ್ಥ ಆಗ್ತಲ್ಲ. ಇವಾಗ ನಾವು ಹೋಗಿ ಎಲ್ಲಿ ನ್ಯಾಯ ಕೇಳಿಸ್ಬೇಕು? ನಗರಸಭೆ ಪೌರಾಯುಕ್ತರಿಗೆ ಹೋಗಿ ಇವಾಗ ನಾನು ಕೇಳಿದ್ದೀನಿ, ಏನು ಸರ್ ಇದು 50 ದಿವಸ ಆಗಿದೆ, ಇದ್ರ ಮೇಲೆ ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ ಅಂದರೆ, ಪೌರಾಯುಕ್ತರು ನನಗೆ ಕೇಳ್ತಾರೆ, ಅದಕ್ಕೆ ಬಿಲ್ ಕಲೆಕ್ಟ್ರ್ ಯಾರು, ಆ ವಾರ್ಡ್ ನಂಬರ್ ಯಾವುದು? ಆಮೇಲೆ ನಾನು ಹೇಳಿದೆ 27ನೇ ವಾರ್ಡ್ ಸರ್, ರಾಮಚಂದ್ರ ಅಂತ ನಾನು ಹೇಳಿದ್ದೀನಿ. ಆಮೇಲೆ ಅವ್ರು ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಅದು ಡ್ರೈನೇಜ್ ಹೊಡೆದುವಾಗ ನಾನು ಕಮಿಷ್ನರ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದೆ, ನಗರಸಭೆಯಿಂದ ಈ ಥರ ಡ್ರೈನೇಜ್ ಹಾಕಿರೋದು ಅದು ಹೊಡೆದು ಬಿಟ್ಟು ಅವ್ರು ಅನುಕೂಲ ಮಾಡ್ತಾ ಇದ್ದಾರೆ ಸರ್, ಇದ್ರ ಮೇಲೆ ಏನು ಆ್ಯಕ್ಷನ್? ಆಯಿತು ನಾನು ನೋಡ್ತೀನಿ ಇರಪ್ಪ ಅಂತ ಕಟ್ ಮಾಡಿಬಿಟ್ರು. ಇದು ದಯವಿಟ್ಟು DC ಸಹ ಇದು 50 ದಿವಸ ಇದು ಯಾರ ಇನ್ಫ್ಲುಯೆನ್ಸ್ನಲ್ಲಿ ಇದು ತಡೆ ಆಗ್ತಾಯಿದೆ ನನಗೆ ಗೊತ್ತಿಲ್ಲ. ಇವಾಗ ನಾವು ಹೋಗಿ ಎಲ್ಲಿ ನ್ಯಾಯ ಕೇಳಿಸ್ಬೇಕು? ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ. ನನ್ನ ಮನೆಗೆ ನಾವು ಕೇಳ್ತಾ ಇಲ್ಲ. ದಯವಿಟ್ಟು ಈ ಅಧಿಕಾರಿ ಇವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಇದು 2 ಫ್ಲೋರ್ ಎಕ್ಸ್ಟ್ರಾ ಮಾಡಿರೋದಕ್ಕೆ ಅದು ಡೆಮಾಲಿಷ್ ಮಾಡಬೇಕು. ಪುನಃ ನಾವು ಈ ಅಧಿಕಾರಿಗೆ ಹತ್ರ ಹೋಗಿ ಅದು ಇಂಜಿನಿಯರ್ ಪೂರ್ಣಿಮಾ ಅಂತ ಮೇಡಮ್ ಅವ್ರ ಹತ್ರ ಹೋಗಿ ಭೇಟಿ ಮಾಡಿದ್ರೆ, ನಾವು ಮಾಲೂರು ಇಲ್ಲಿ KGF ಎಲ್ಲ ಮಾಡ್ತಾಯಿದ್ದೀವಪ್ಪ, ನಮಗೆ ಅದೆಲ್ಲ ನೋಡೋಕ್ಕೆ ಆಗೋದಿಲ್ಲ, ಆಯಿತು ನೋಡೋಣ ಮಾಡೋಣ ಅಂತ ರೆಸ್ಪಾನ್ಸ್ ಕೊಡೋದಿಲ್ಲ. ಇದು ದಯವಿಟ್ಟು ಮೇಲಧಿಕಾರಿ ಇದ್ರ ಮೇಲೆ ಕ್ರಮ ಜರುಗಿಸಿ ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ.